ಕಣ್ಮಣಿಗಳಿಗೆ ಕಲ್ಲಂಗೋಟ್ ಕನ್ನಡ ಸಂಘದ ಅಧ್ಯಕ್ಷನಾದಂಥ ಮುರಳಿ ಮೋಹನ್ ಶೆಟ್ಟಿಯ ನಮಸ್ಕಾರಗಳು. ನಾವು ಪಂಜೆಯಲ್ಲಿ ಮಾಡುವಂಥ ಫಂಕ್ಷನ್ ಸಾಂತ್ವನ್ ಚಾರಿಟೇಬಲ್ ಫೌಂಡೇಶನ್ ಬ್ಯಾಂಗ್ಳೂರು ಹಾಗೂ ಕಲ್ಲಂಗೋಟ್ ಕನ್ನಡ ಸಂಘ ವತಿಯಿಂದ ನಡೆಸಿಕೊಡುವಂಥ ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಂಕ್ರಾಂತಿಯ ಒಂದು ಹಬ್ಬದ ಪ್ರಯುಕ್ತ ಹಾಗೂ ಜನವರಿ 26ನೇ ತಾರೀಕಿಗೆ ಏನು ನಮ್ಮ ಗಣರಾಜ್ಯೋತ್ಸವದ ಬಗ್ಗೆ ನಾವು ಒಂದು ಆದ್ದರಿಂದ ತಾವೆಲ್ಲರೂ ಬನ್ನಿ ಅಂತೇಳಿ ನಾನು ನಿಮಗೆ ಕೇಳ್ಕೊಳ್ತೇನೆ. ನಮಸ್ಕಾರ. ಎಲ್ಲ ಕನ್ನಡಿಗರು ಬಂದು ಆ ಫಂಕ್ಷನನ್ನು ಯಶಸ್ವಿಗೊಳಿಸಬೇಕು ಮತ್ತು ಅವರು ಆ ಬೆಂಗಳೂರಿಂದ ಬಂದಂಥ ಪವಿತ್ರ ರೆಡ್ಡಿ ಅವರು ಇಲ್ಲಿ ಗೋವಾದಲ್ಲಿ ಇರೋಂಥ ನಮ್ಮ ಕನ್ನಡಿಗರಿಗೆ ಸತ್ಕಾರವನ್ನು ಇಟ್ಕೊಂಡಿದ್ದಾರೆ. ಅದನ್ನು ನೋಡಿ ಬಹಳ ಖುಷಿ ಅನಿಸ್ತಾ ಇದೆ. ಇದೇ ತರ ಹೊರಗಿದ್ದ ಬಂದಂಥ ಜನರಿಗೆ ಹೊರಗಿದ್ದ ಬಂದು ನಮ್ಮ ಕನ್ನಡಿಗರೇ ಇಲ್ಲಿ ಗುರುತಿಸಿ ಸನ್ಮಾನ ಮಾಡೋದಕ್ಕೆ ಅವರಿಗೆ ನನ್ನ ಅಖಿಲ ಗೋವಾ ಮಹಾಕನ್ನಡ ಸಂಘ ಮತ್ತು ಕರ್ಮಭೂಮಿ ಕನ್ನಡ ಸಂಘ ವತಿಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಇಲ್ಲ, ಅಷ್ಟು ಚಂದ ಜನರನ್ನ ಹುಡುಕಿ ತೆಗ್ದಾರ. ಸಮಾಜದೊಳಗೆ ಸುಮ್ಮನೆ ಯಾರ್ಯಾರಿಗೂ ಕರೆದು ಒಂದು ಸನ್ಮಾನ ಅಂತ ಇಟ್ಕೊಂಡಿಲ್ಲ. ಅವ್ರು ಮಾಡಿದಂಥ ಪ್ರತಿಭೆ, ಅವ್ರು ಮಾಡಿದಂಥ ಕೆಲಸ, ಸೇವೆ ಎಲ್ಲವನ್ನ ಗುರುತಿಸಿ ಅಂಥವ್ರನ್ನ ಹುಡುಕಿ ಇಲ್ಲಿ ಸಾಧಕರಿಗೆ ಪ್ರಶಸ್ತಿ ಕೊಡಕತ್ತಾರ. ಮತ್ತೊಂದು ಏನಂದರೆ ಗೌರವ ಸನ್ಮಾನನೂ ಸಹಿತ ಇಟ್ಕೊಂಡಿದ್ದಾರೆ. ಗೌರವ ಸನ್ಮಾನನೂ ಸಹಿತ ಇದುವರೆಗೂ ಎಲ್ಲ ಕನ್ನಡ ಸಂಘಗಳು ಅವ್ರು ಏನೇನು ಮಾಡ್ಕೊಂತ ಬಂದಾರಂದ್ರೆ ಭಾಳ ಚಂದ ಅಬ್ಸರ್ವ್ ಮಾಡ್ಕೊಂತ ಬರ್ತಿರ್ತಾರೆ. ಅನಿಲ್ ಅವರು ಸೂಕ್ಷ್ಮವಾಗಿ ನೋಡ್ತಿರ್ತಾರೆ ಎಲ್ಲನೂ. ಅವರೆಲ್ಲ ಮಾಡಿದಂಥ ಕಾರ್ಯಕ್ರಮಗಳನ್ನು ಅವ್ರು ಯಶಸ್ವಿ ಆದಂಥ ಜನರನ್ನ ಕರೆದು ಶೈಲೇಶ್ ಪಾಟೀಲ್ರು ಇರ್ಬೋದು, ಆಮೇಲೆ ಶಿವಾನಂದ ಬಿಂಗಿಯವರು ಇರ್ಬೋದು, ರುದ್ರಯ್ಯ ಸ್ವಾಮಿ ಹಿರೇಮಠರು ಮತ್ತು ಶಿವಾನಂದ ಮಸ್ಬಿನಾಳವರು, ಆಮೇಲೆ ಪ್ರಕಾಶ್ ಹರ್ಜನ್ ಅಂಥೇಳಿ, ದೀಪಕ್ ಕಟ್ಟಿಮನಿ ಅಂಥೇಳಿ ಇವರೆಲ್ಲ ಸಂಘ ಸಂಸ್ಥೆಯಲ್ಲಿ ಭಾಳ ಚಂದ ಶ್ರಮ ವಹಿಸಿ ದುಡ್ದಂಥವ್ರು. ಇಂಥವ್ರಿಗೆ ಗೌರವ ಸನ್ಮಾನ ಈ ಕಾರ್ಯಕ್ರಮ ಭಾಳ ಅದ್ಭುತ ಅಂತ ಅನ್ಸಕ್ಕೆ ಬ್ರಗಾಂಜಸ್ ಹಾಲ್ನಲ್ಲಿ ಜರುಗಲಿದೆ. ಅದರ ಒಂದು ಸಾರಥ್ಯವನ್ನು ನಮ್ಮ ಗೋವಾ ಕನ್ನಡಿಗರ ನಾಯಕರಾದಂಥ ಶ್ರೀ ಮುರಳಿ ಮೋಹನ್ ಶೆಟ್ಟಿಯವರು, ಅದೇ ರೀತಿ ನಮ್ಮ ಅನಿಲ್ ಸನ್ನಿಧಿಯವರು ಕೂಡ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಗೋವಾದಲ್ಲಿ ಸತತವಾಗಿ ಕನ್ನಡ ಕಾರ್ಯಕ್ರಮಗಳು ಈ ದಿನಗಳಲ್ಲಿ ನಡೀತಾ ಇದೆ. ಸತತವಾಗಿ ಕನ್ನಡ ದಿಂಡಿಮ ಬಾರಿಸ್ತಾ ಇದ್ದಾರೆ. ಒಳ್ಳೆಯ ಒಂದು ಸಂಗತಿಯಾಗಿದೆ. ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋಣ, ಸಹಕಾರ ಗೌರವ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಕರೆ ಮಾಡಿದ್ರು. ನಮಗೆ ಭಾಳ ಹೆಮ್ಮೆ ಅನ್ನಿಸ್ತು. ಯಾಕಪ್ಪ ನಮ್ಮಂಥ ಕನ್ನಡಿಗರನ್ನ ಹುಡುಕಿ ಇವರು ವಿಶೇಷವಾದ ಸ್ಥಾನಮಾನ ಕೊಟ್ಟು ಕನ್ನಡ ಬೆಳೆಯಲಿ ಅನ್ನೋಗೋಸ್ಕರ ನಮ್ಮ ಅನಿಲ್ ಸನ್ನಿಧಿಯವರಾಗಲಿ ಅಥವಾ ಕನ್ನಡ TV ಚಾನಲ್ನವರಾಗಲಿ ಭಾಳ ಒಂದು ಪ್ರಯತ್ನ ಪಡಕತ್ಯಾರ. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಯಾಕಪ್ಪ ಅಂದ್ರೆ ಇಂಥ ಕಾರ್ಯಕ್ರಮ ಸತತ ನಡೀಬೇಕು, ಜನರಿಗೆ ಸಂದೇಶ ಮುಟ್ತಾ ಇರಬೇಕು. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಜನ ಇಂಥ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ನಾಡಿನ ಸಮಸ್ತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಈ ಎಲ್ಲ ಕಮಿಟಿಯ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದರಂತೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಆದರ್ಶ ದಂಪತಿಗಳಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಈ ಸಂಕ್ರಾಂತಿ ಸಂಗೀತ ಸಂಭ್ರಮ ಪಣಜಿ ಈ ಬೆಂಗಳೂರು ಈ ಕಾರ್ಯಕ್ರಮದ ಎಲ್ಲ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.